ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕ ಮಾವ ಅವ್ರ ಮನೆಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ಇವತ್ತು ನಮ್ಮ ಪಯಣ ಹುಣಸೂರು ಕಡೆ ಹೋಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಇದ್ರಲ್ವ, ಅವರ ಸೋದರತ್ತೆ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಸೋದರ ಮಾವನಿಗೆ ಹುಷಾರಿರಲಿಲ್ಲ, ಸೊ ಅವ್ರನ್ನ ನೋಡ್ಕೊಂಡು ಬರೋಣ. ಹಂಗೇನೆ ಇವತ್ತು ಸ್ವಲ್ಪ ಊರಿಗೆ ಹೋಗೋದಿದೆ, ಕೆ ಆರ್ ನಗರಕ್ಕೆ. ಮತ್ತು ನನ್ನ ಹಸ್ಬೆಂಡ್ಗೆ ಒಂದು ಮದುವೆ ಫಂಕ್ಷನ್ ಕೂಡ ಇದೆ, ಸೊ ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಸೊ ನಾವು ಹೊರಟಾಗ ಆಲ್ರೆಡಿ 12:45 ಮಧ್ಯಾಹ್ನ, ಅಷ್ಟು ಬಿಸಿಲಿತ್ತು. ಸೊ ಇವಾಗ ನಾವು ಮನೆ ಹತ್ರ ರೀಚ್ ಆದ್ವಿ. ಹಾಗೆ ಇವರೇ ನೋಡಿ ನಮ್ಮ ಯಜಮಾನ್ರ ಸೋದರತ್ತೆ, ಅಂದರೆ ಸೋದರತ್ತೆ ಅವ್ರ ಹೆಸರು ಕೋಕಿಲ ಅಂತ. ಸೊ ಕೋಕಿ ಆಂಟಿ ಅಂತ ಎಲ್ಲರೂ ಕರಿತೀವಿ. ನಾನು ಕರೆಯೋದು ಹಂಗೆ, ಕೋಕಿ ಆಂಟಿ ಅಂತಲೇ ಕರೆಯೋದು ಅವ್ರನ್ನ. ಸೊ ಇವಾಗ ಮನೆ ಹತ್ರ ರೀಚ್ ಆದ್ವಿ. ಆ ಆಂಟಿ ಕಾಳು ಹೊಡಿತಾಯಿದ್ರು, ಏನಂದರೆ ತೊಗರಿ ಕಾಳು. ಇದರಲ್ಲಿ ಉಪ್ಪು ಸಾಂಬಾರು, ಮತ್ತು ಇವ್ರೇನು ಮಾಡ್ತಾರೆ ಅಂತಂದರೆ ಇದರಲ್ಲಿ ತೊಗರಿಬೇಳೆ. ನಾವು ಅಂಗಡಿಯಲ್ಲಿ ಪಾಲಿಶ್ ಆಗಿರೋದು ಒಟ್ಟಿಗೆ ತೊಗರಿಬೇಳೆ ತೊಗೊಂಡ್ಬಿಡ್ತೀವಲ್ವ. ಇವರು ಎಷ್ಟು ಶ್ರಮಜೀವಿಗಳು ನೋಡಿ. ಅದು ಕಾಳು ತೊಗೊಂಡು ಯಾವುದೇ ರೀತಿ ಕೆಮಿಕಲ್ಸು ಏನೂ ಯೂಸ್ ಮಾಡಿರಲ್ಲ, ನ್ಯಾಚುರಲ್ ಆಗಿರುತ್ತೆ. ಸೊ ಇವರೆಲ್ಲ ಪುಣ್ಯವಂತರು ಅನಿಸುತ್ತೆ, ಈ ರೀತಿ ಹೆಲ್ದಿಯಾಗಿ ಊಟ ಮಾಡ್ತಾರೆ. ಏನಕ್ಕಂದರೆ ಡೈರೆಕ್ಟಾಗಿ ನಾವು ತೊಗರಿಬೇಳೆ ಮಾರ್ಕೆಟಿಂದ ತೊಗೊಬರೋದಿಲ್ಲ, ಪಾಲಿಶ್ ಆಗಿರೋದೆಲ್ಲ. ಇವರೇ ತೊಗರಿ ಕಾಳೆಲ್ಲ ತೊಗೊಂಡು ಮನೆ ಹತ್ರ ಹೊಡ್ಕೊತಾರೆ, ಇಲ್ಲ ಮಿಲ್ಲಲ್ಲಿ ಕೂಡ ಮಾಡಿಸ್ಕೊಡ್ತಾರೆ. ಅದರಿಂದ ತುಂಬ ಹೆಲ್ದಿಯಾಗಿರುತ್ತೆ, ಮತ್ತು ಬೇಳೆ ಕೂಡ ತುಂಬ ದಿನ ಬಾಳಿಕೆನೂ ಬರುತ್ತೆ. ಇದೆಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಎಷ್ಟೊಂದು ಆಗೋ ಥರ ಇದೆ. ತುಂಬ ಚೆನ್ನಾಗಿತ್ತು, ಅದನ್ನೇ ಹೇಳ್ತಾಯಿದ್ರು. ಆಮೇಲೆ ಆಂಟಿ ಕಾಳು ಹೊಡಿತಾ ಇದ್ರಲ್ಲ, ಅವರಿಗೆ ಕೋಕಿ ಆಂಟಿ ಹೇಳ್ತಾಯಿದ್ರು ಏನಂತಂದರೆ, ನಿಂದು ಮುಖ ಫೋನಲ್ಲಿ ಬರ್ತಿದೆ, ಮೊಬೈಲ್ ಫೋನಲ್ಲಿ ತೆಗಿಯೋದು ತಲೆ ಮೇಲೆ ಹಾಕಿರೋದನ್ನು ವೀಡಿಯೋ ಮಾಡ್ಕೊತಾಳೆ ಅಂತ ಇದ್ರು. ಸೊ ಅದಕ್ಕೆ ಅವ ಆಂಟಿ ಹೊಡ್ಕೊಬ, ನಿನ್ಗೆ ಎಷ್ಟು ಬೇಕು ಅಷ್ಟು ವೀಡಿಯೋ ಹೊಡ್ಕೊಬ ಅಂದರು. ಸೊ ನಾನು ವೀಡಿಯೋ ಹೊಡ್ಕೊಂಡಿದ್ದಾಯಿತು. ಇತ್ತಾಗಿ ಅಜ್ಜಿ ಏನು ಮಾಡ್ತಾಯಿದ್ರು ಅಂದರೆ, ಅವ್ರ ಕಾಳೆಲ್ಲ ಒಡೆದು ಕೊಟ್ಟಿದ್ದನ್ನು ಇವ್ರು ಕೇರ್ತಾಯಿದ್ರು. ಅಂದರೆ ಅದರಲ್ಲಿ ಸಿಪ್ಪೆಗಳಿರುತ್ತಲ್ವ, ಆ ಸಿಪ್ಪೆನ ತೆಗಿಬೇಕು ಅಂತ ಅಂದ್ಬಿಟ್ಟು ಕೇರ್ತಾಯಿದ್ರು. ಅಷ್ಟರಲ್ಲಿ ನಾವು ಸ್ವಲ್ಪ ಹೊತ್ತು ಒಳಗಡೆ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಕೋಕಿ ಆಂಟಿ ಸೊಸೆ ಪುಷ್ಪ ನಮಗೋಸ್ಕರ ಅಂತ ಬಿಸಿ ಬಿಸಿ ಬಜ್ಜಿ, ಹಾಗೆ ಹೀರೆಕಾಯಿ ಸಾಂಬಾರು, ರೈಸು ಎಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ಬಜ್ಜಿ ಎಲ್ಲ ರೆಡಿಯಾಗಿತ್ತು, ಊಟಕ್ಕೆ ಬನ್ನಿ ಅಂತ ಕರೆದ್ರು. ಸೊ ನಾನು ನನ್ನ ಹಸ್ಬೆಂಡ್ ನಮಗೂ ಕೂಡ ಹೊಟ್ಟೆ ಹಸ್ಬಿಟ್ಟಿದ್ದು. ನಿಮ್ಗೆ ಆಗಲೇ ಹೇಳಿದಾಗ ನಾವು 12:45 ಮನೆಗೆ ಬಿಟ್ಟಿದ್ದು. ಸೊ ಇಲ್ಲಿಗೆ ಬರೋಷ್ಟರಲ್ಲೆಲ್ಲ 1:30-2 ಗಂಟೆ ಹಂಗೆ ಆಗೋಯ್ತು. ನಾವು ಮುಂಚೆನೇ ಇನ್ಫಾರ್ಮ್ ಕೂಡ ಮಾಡಿರಲಿಲ್ಲ ಅವ್ರಿಗೆ ಬರ್ತೀವಿ ಅಂತೇಳಿ. ನಾವು ಬಂದ ತಕ್ಷಣ ಒಂದೇ ಅರ್ಜೆಂಟಲ್ಲಿ ಅಡುಗೆ ಕೂಡ ಮಾಡಿದ್ರು. ಊಟ ಅಂತೂ ಸಖತ್ತಾಗಿತ್ತು. ನನಗೆ ಎಸ್ಪೆಷಲಿ ಇವ್ರು ಮಾಡಿದ ಬಜ್ಜಿ ಅಂತೂ ಸಖತ್ ಇಷ್ಟ ಆಯಿತು. ಇನ್ನೂ 2 ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿಂದೆ. ಅಂಕಲ್ ಇವ್ರನ್ನೇ ನಾವು ನೋಡೋಕ್ಕೆ ಹೋಗಿದ್ದು. ಇವರು ನನ್ನ ಹಸ್ಬೆಂಡ್ಗೆ ಸೋದರ ಮಾವ. ಸೊ ಅವ್ರನ್ನ ನೋಡಿಕೊಂಡು ಹಾಗೆ ಊಟ ಎಲ್ಲ ಮಾಡ್ಕೊಳ್ತಾಯಿದ್ವಿ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಮೆಝಾನಿಂದ ಬೈ ಮಾಡಿರ್ತಕ್ಕಂಥ ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತು ಆಲ್ರೆಡಿ ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಯಾವುದೇ ಒಂದು ಪೇಸ್ಟ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿ, ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬ ನೈಸಾಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಾಡಕ್ಟ್ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಆಂಟಿ ಅವರು ಮಾಡಿದ್ದು ಏನದು ನಾಟಿ ತುಪ್ಪ, ಅದು ಕೂಡ ಹಾಕ್ಕೊಂಡ್ರು. ಪುಷ್ಪ ತಮಾಷೆ ಮಾಡ್ತಾಯಿಲ್ಲ, ಅಕ್ಕ ನೀವು ಮುಂಚೆನೇ ನಂಗೆ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳೋದಲ್ವ, ನಾವು ರೆಡಿ ಆಗ್ತಾಯಿದ್ವಲ್ಲ ಅಂತ. ಬಟ್ ಅವ್ನು ನಾನು ಪ್ರಣವ್ ಕೊಟ್ಟಿದ್ದೆ, ಅಂದರೆ ಪುಷ್ಪನ ಮಗ ಪ್ರಣವ್, ಅವನಿಗೆ ಫೋನ್ ಕೊಟ್ಟಿದ್ದೆ ವೀಡಿಯೋ ಮಾಡಿಕೊಡು ಅಂತ. ಅವ್ನು ಕರೆಕ್ಟಾಗಿ ಅವ್ರ ಅಮ್ಮನ ಮುಖನೇ ತೋರಿಸಿಲ್ಲ. ಅವನು ನಾವು ಊಟ ಮಾಡ್ತಿದ್ವಲ್ಲ ಅದು ಮಾಡ್ಕೊಂಡು, ಆಮೇಲೆ ಕೊನೆಗೆ ಬಾರೋ ಪ್ರಣವ್ ನಾನು ನಿನ್ನ ವೀಡಿಯೋ ಮಾಡ್ಕೋತೀನಿ ಬಾ ಅಂತ ಹೇಳ್ತಾಯಿದ್ವಿ. ಸೊ ಅದಾದಮೇಲೆ ನೋಡಿ ನಾನು ಅವ್ನ ವೀಡಿಯೋ ಕೂಡ ಮಾಡ್ಕೋತಾಯಿದ್ದೆ. ಅವ್ನು ಫುಲ್ ನಾಚಿಕೆ ಅವನಿಗೆ, ಪ್ರಣವ್ಗೆ. ಇವನ್ನೇ ಪ್ರಣವ್, ನಮ್ಮ ಹಿಂದೆ ಊಟ ಮಾಡ್ತಾಯಿದ್ದೆ ಅಲ್ವ, ನಾವು ಸೋಫಾ ಮೇಲೆ ಕೂತಿದ್ಲಲ್ಲ ಅವಳು ಗಾನವಿ, ಪ್ರಣವ್ ತಮ್ಮ. ಸೊ ಇವಾಗ ಊಟ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಇನ್ನು ನಾನು ಹೇಳ್ದಂಗೆ ಕೆ ಆರ್ ನಗರಕ್ಕೆ ಇವಾಗ ಬಂದ್ವಿ. ನೆಕ್ಸ್ಟ್ ನಾನು ಬಂದಿದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕೆ ಆರ್ ನಗರಕ್ಕೆ ಬಂದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ, ಬಿಂದು ಬಜ್ಜಿ ಎಲ್ಲ ಮಾಡಿದ್ಲು. ಅಂದರೆ ಇದು ಮೆಣಸಿನ್ಕಾಯಿ ಬಜ್ಜಿ, ಸೊಪ್ಪಿನದು ಬೋಂಡ,
ಅದೆಲ್ಲ ಮಾಡಿದ್ಲು. ತುಂಬ ಚೆನ್ನಾಗಿತ್ತು. ಆಲೂಗಡ್ಡೆ ಬಜ್ಜಿ ಅದೆಲ್ಲ ಸಕ್ಕತ್ತಾಗಿದೆ. ಸೊ ನಾನು ನನ್ನ ನಾದಿನಿ ಎಲ್ಲರೂ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಅವರು ಅಲ್ಲೇ ಇದ್ದರು, ನಮ್ಮ ನಾದಿನಿನು. ತುಂಬ ಹತ್ರ, ನಮ್ಮ ಮನೆಗೂ ನಮ್ಮ ನಾದಿನಿ ಮನೆಗೂ ತುಂಬ ಹತ್ರನೇ. ಸೊ ಹಾಗಾಗಿ ಎಲ್ಲರೂ ಅಲ್ಲಲ್ಲೇ ಸೇರ್ತಾ ಇರ್ತೀವಿ ಅವಾಗವಾಗ. ಸೊ ಅದಾದಮೇಲೆ ಏನಾಯಿತು ಅಂದರೆ ಇವತ್ತು ಬಿಂದು ಬರ್ಡೇ ಇತ್ತು. ಸೊ ಬಿಂದು ಬರ್ಡೇ ಇತ್ತಲ್ಲ ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ಗೆ ಲೇಖನ ಅವ್ರ ಮಮ್ಮಿಗೆ ಸರ್ಪ್ರೈಸ್ ಆಗಿ ಅವ್ರ ಅಪ್ಪಾಜಿ ಅವಳು ಸೇರಿಕೊಂಡು ಕೇಕೆಲ್ಲ ತೊಗೊಂಡು ಬಂದಿದ್ರು. ಸೊ ಅದಾದಮೇಲೆ ಅಲ್ಲಿ ಪಾರ್ಟಿ ಹಾಲ್ಗೆ ಹೋಗೋಣ, ಕೇಕೆಲ್ಲ ತೊಗೊಬಂದಿದ್ದೀವಿ. ಮಮ್ಮಿ ಸ್ಯಾರಿ ಹಾಕ್ಕೊಳ್ಳಿ ಅಂತ. ನಾನು ಬೇಡ ಕಂಡ್ರು, ನನಗೆ ಡ್ರೆಸ್ಸಸ್ ಹಾಕು ಅಂತ ಇದ್ದೆ. ಬಟ್ ಕೇಳಿಲ್ಲ, ಇಲ್ಲ ನೀನು ಮಮ್ಮಿ ಸ್ಯಾರಿ ಹಾಕ್ಕೊಳ್ಳೇಬೇಕು ಅಂತ ಎಲ್ಲರೂ ನಮ್ಮ ನಾದಿನಿ. ಸಾಕು ಈ ಡ್ರೆಸ್. ಹಾಯ್, ರೆಡಿ ಆದ್ರ ನೋಡಿ. ಬೇಡ ಕತ್ತಪ್ಪ, ಹೊಸ ಕಾಟನ್ ಡ್ರೆಸ್ ಬಿಡಕ ಸಾಕು. ಈಗ ಹಾಯ್ ಗಾಯ್ಸ್, ಇವರು ನನ್ನ ನಾದ್ನಿ, ನೀವು ನೋಡಿರ್ಬೋದು, ನನ್ನ ಹಸ್ಬೆಂಡ್ ತಂಗಿ. ಇವ್ರ ನೇಮ್ ಸುಚಿತ್ರ ಅಂತ ಹೇಳಿ. ಇವನು ನನ್ನ ಅಳಿಮಯ್ಯ ಡಾಕ್ಟರ್ ಕರಣ್ ಇವರು. ಹಾಗೆ ಎಲ್ರೂ ಸ್ಯಾರಿ ಹಾಕೋ ಅಂತ ಹೇಳಿ ಕೊನೆಗೂ ನಾನು ಸ್ಯಾರಿ ಹಾಕೊಳ್ಳೋ ತನಕ ಬಿಟ್ಟಿಲ್ಲ. ನೋಡಿದ್ರಲ್ಲ, ನಾನು ಡ್ರೆಸ್ ಏನು ತೊಗೊಂಡೋಗಿರಲಿಲ್ಲ. ಸೊ ಫೈನಲಾಗಿ ನಾನು ಬಿಂದುದೇ ಸ್ಯಾರಿ ವೇರ್ ಮಾಡಿದೆ. ನನಗೆ ಆ್ಯಕ್ಚುಲಿ ಇದೆಲ್ಲ ಐಡಿಯಾ ಏನು ಇರಲಿಲ್ವಲ್ಲ. ಕೊನೆಗೂ ಬಿಟ್ಟಿಲ್ಲ ಸ್ಯಾರಿ ಹಾಕ್ಕೊಳ್ಳೋವರೆಗೂ. ಎಲ್ಲರೂ ಸೇರಿಕೊಂಡು ಹಾಕ್ಕೊಳ್ಳಿ ಅಕ್ಕ ಅಂತ ಅಂದ್ಕೊಂಡು ಸೊ ನಾನು ಹಾಕ್ಕೊಂಡು ಇವಾಗ ನಾವು ಕೇಕೆಲ್ಲ ಎತ್ಕೊಂಡು ಪಾರ್ಟಿ ಹಾಲ್ ಕಡೆ ಹೋಗ್ತೀವಿ. ಅಂದರೆ ತುಂಬ ನಿಯರ್ ಇದೆ ಮನೆಗೆ. ಪಾರ್ಟಿ ಹಾಲ್ ಬಂದು ನಮ್ಮ ಮನೆಯಿಂದ ಏನು ಒಂದು 200-300 ಮೀಟರ್ಸ್ ಅಷ್ಟೇ ಇರೋದು. ಸೊ ತುಂಬ ನಿಯರ್ ಇದೆ. ಇವಾಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ವಿ, ಹೋಗೋಣ ಅಂತ ಹೇಳಿ. ನಮ್ಮ ಚಿಂಟು ಕೇಕೆಲ್ಲ ತೊಗೊಂಡು ಬರ್ತೀವಿ, ನೀವು ಹೋಗಿರಿ ಅಂತ ಅಂದ್ಲು. ಅದಾದಮೇಲೆ ಅವಳು ನಮ್ಮ ಜೊತೆನೇ ಬಂದುಬಿಟ್ಲು. ಅದಾದಮೇಲೆ ನಾವು ಪಾರ್ಟಿ ಹಾಲ್ ಹತ್ರ ರೀಚ್ ಆದ್ವಿ. ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ ಅಲ್ಲೇ ಮುಂದೆ ಗೋಬಿ ಕೂಡ ಮಾಡ್ತಾಯಿದ್ರು. ಸೊ ಆ ಗೋಬಿ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ಮಮ್ಮಿ ಅಂತ ಇದ್ಲು ಲೇಖನ. ಅವಳಿಗೆ ಹತ್ರ ಅಲ್ವಾ, ಸೊ ನಾನು ಇಲ್ಲೇ ಟೇಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಗೋಬಿ ಅಂತ. ಕೊನೆಗೂ ಹಂಗೆ ಒಂದು ಗೋಬಿ ತೊಗೊಂಡ್ವಿ, ಒಂದು ಹಾಫ್ನ. ನೋಡೋಣ ಫಸ್ಟ್ ಟೇಸ್ಟ್, ಆಮೇಲೆ ಬೇಕಾದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅಷ್ಟರಲ್ಲಿ ಫಸ್ಟ್ ಹೋಗಿ ಕೇಕ್ ಕಟ್ ಮಾಡೋಣ ನಡೀರಿ, ಆಮೇಲೆ ಗೋಬಿ ತಿಂದರೆ ಆಯಿತು ಅಂತ ಅಂದ್ಬಿಟ್ಟು. ಇದು ಬಂದು ಬಿಂದು ತಮ್ಮ ಅಭಿಷೇಕ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ ಪಾರ್ಟಿ ಹಾಲ್ ಒಳಗಡೆ ಹೋಗಿದ್ವಿ. ಇವಾಗ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕರಣ್ ಕೇಕೆಲ್ಲ ಇಡ್ತಾ ಇದ್ದ. ಬಟ್ ನನಗೆ ಇಲ್ಲಿದು ಮೆಮೊರಿ ಏನಂತ ಅಂದರೆ ಫ್ರೆಂಡ್ಸ್, ನಾವು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಅವಾಗ ನಾವು KR ನಗರಲ್ಲಿ ಇದ್ದಾಗ ಎಲ್ಲರೂ ಸೇರ್ಕೊಂಡು ನ್ಯೂ ಇಯರ್ ಬಂದರೆ ಸಾಕು, ನಾವೆಲ್ಲ ನೈಟು ಎಲ್ಲ ಜಾಯ್ನ್ ಆಗಿಬಿಡ್ತಾಯಿದ್ವಿ. ನೈಟ್ 12 o'clock ತನಕನೂ ಎಚ್ಚರ ಆಗಿರ್ತಾಯಿದ್ವಿ. ಸೊ ಕೇಕೆಲ್ಲ ತೊಗೊಂಡು ಬಂದು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಕೇಕೆಲ್ಲ ತೊಗೊಂಡು ಬಂದು ವೆಯ್ಟ್ ಮಾಡ್ತಾಯಿರೋವು. ಯಾವಾಗ ಬರ್ಡೇ ಯಾವಾಗ 12 o'clock ಆಗುತ್ತೋ ಅಂತ ವೆಯ್ಟ್ ಮಾಡ್ತಾರೆ. ಸೊ 12 o'clock ಆಗೋವರೆಗೂ ನಾವು ಫುಲ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಲ್ಲರೂ ಕೇಕ್ ಕಟ್ ಮಾಡೋದಕ್ಕೆ ಫುಲ್ ಕಾತರದಿಂದ ಕಾಯ್ತಾ ಇರ್ತಾಯಿದ್ವಿ. ಅಷ್ಟು ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರು ಅವರು ಎಲ್ಲರೂ, ನಮ್ಮ ನಾದಿನಿಯರು. ಅವಾಗ ನೀನಿದ್ದಾಗ ಎಷ್ಟು ಚೆನ್ನಾಗಿತ್ತಲ್ವ, ನಾವು ಮಸ್ತ್ ಎಂಜಾಯ್ ಮಾಡ್ತಿದ್ದೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಾಗೆ ಈ ರೀತಿ ನಾವೆಲ್ಲರೂ ಸೇರಿಕೊಂಡು ಒಂಥರ ಡ್ಯಾನ್ಸ್ ಮಾಡಿದ್ದು, ಸಾಂಗಿಗೆ ಸ್ಟೆಪ್ಸ್ ಹಾಕಿದ್ದು, ಅದೆಲ್ಲ ತುಂಬ ದಿನಗಳ ನಂತರ ಅಂತ ಹೇಳ್ಬೋದು. ಒಬ್ರಿಗೊಬ್ರು ಇದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಏನಾದರೂ ನ್ಯೂ ಇಯರ್ ಬಂದಾಗ ಇದು ನಮ್ಮಲ್ಲಿ ಡಿಸ್ಕಷನ್ ಆಗ್ತಿರುತ್ತೆ, ಅದೇ ಲಾಸ್ಟ್ ಕಡೆ ನಾವೇನು ಸೆಲೆಬ್ರೇಟ್ ಮಾಡಿಲ್ಲ ಹಾಗೆ ಹಿಂಗೆ ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇರ್ತೀವಿ. ಸೊ ಆ ಮೂಮೆಂಟೆಲ್ಲನೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಯಾವುದಾದ್ರೂ ಒಂದು ಫಂಕ್ಷನ್ನು ಅಥವಾ ಏನೋ ಒಂದು ನಡೆದಾಗ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಈ ರೀತಿ ಎಂಜಾಯ್ ಮಾಡ್ತೀವಲ್ವ. ಸೊ ಇಷ್ಟು ದಿನ ನೀವು ನೋಡಿರ್ಬೋದು ನನ್ನ ಅಪ್ಪನ ಮನೆಯಲ್ಲಿ ನಾನು ಎಲ್ಲರ ಜೊತೆ ಹೆಂಗೆ ಮಿಂಗಲ್ ಆಗ್ತೀನಿ ಮತ್ತು ಹೆಂಗಿರ್ತೀನಿ ಅಂತ. ಅದೇ ರೀತಿ ನನ್ನ ಹಸ್ಬೆಂಡ್ ಮನೆಯಲ್ಲೂ ಕೂಡ ನಾನು ಹೆಂಗಿರ್ತೀನಿ ಅನ್ನೋದು ನೀವು ನೋಡಿರೋದಿಲ್ಲ. ಅಂದರೆ ಅಷ್ಟೊಂದು ಬ್ಲಾಗ್ ಮಾಡಿರೋದಿಲ್ಲ. ಬಿಂದು ಅವಾಗವಾಗ ಅವಳು ಬರ್ತಾ ಇರ್ತಾಳೆ, ನಾನು ಹೋಗ್ತಾ ಇರ್ತೀನಿ, ಅದನ್ನೆಲ್ಲ ನೋಡಿರ್ತೀರ. ನನ್ನ ನಾದಿನಿನ ನೀವು ಸ್ವಲ್ಪ ಅಷ್ಟು ಗಮನಿಸಿರಲ್ಲ ಅಂತ ಅಂದ್ಕೊಳ್ತೀನಿ. ಅವರು ಬ್ಲಾಗಲ್ಲೆಲ್ಲ ಅಷ್ಟೊಂದು ಬರಲ್ಲ. ಅವರು ಇವತ್ತೇ ನಾನು ವಿಡಿಯೋ ಮಾಡ್ಕೊಂಡಿರೋದು ಅವ್ರದ್ದು, ಅದಕ್ಕೆ ಹಂಗಾಗಿ ನಿಮಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ನಾವೆಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ತಾಯಿದ್ರೆ ನನ್ನ ಗಂಡ ಮತ್ತು ನನ್ನ ಮೈದ್ನ ಇಬ್ಬರು ಸೇರಿಕೊಂಡು ಫ್ಯಾಮಿಲಿಗೆ ಬೇಕಾದವ್ರದ್ದು ಒಬ್ರದ್ದು ಮದುವೆ ಇದೆ ಅಂತ ಹೇಳ್ಬಿಟ್ಟು ನೈಟು ಮದುವೆಗೆ ಹೋಗಿದ್ರು. ಸೊ ಬಿಂದು ಅದನ್ನೇ ಹೇಳ್ತಾ ಇದ್ಲು, ನಾನು ನನ್ನ ಗಂಡನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಏನಾದರೂ ಫಂಕ್ಷನ್ ಇದ್ರೇ ನಮ್ಮ ಮನೆಯವ್ರು ಇರೋದಿಲ್ಲ, ಅಲ್ಲಿ ಇಲ್ಲಿ ಹೋಗಿರ್ತಾರೆ ಅಂತ ಹೇಳ್ತಾ ಇದ್ಲು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಬರೋಷ್ಟರಲ್ಲಿ 11-12 ಆ ಥರ ಆಗಿಬಿಡುತ್ತೆ. ಅಷ್ಟರಲ್ಲೆಲ್ಲ ಮುಗಿಸ್ಬೇಕಲ್ವಾ, ಅಲ್ಲಿ ತನಕ ನಾವು ವೆಯ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಫೈನಲಾಗಿ ಪರವಾಗಿಲ್ಲ ಸೆಲೆಬ್ರೇಟ್ ಮಾಡ್ಕೊತ. ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ ಅವರಿಲ್ಲ ಅಂತ ಅಂದ್ರೂ ಅವರೇ ಕಾಲ್ ಮಾಡಿ ಮಗಳಿಗೆ ಹೇಳಿ ಕೇಕ್ ಎಲ್ಲ ತರಿಸಿದ್ದು. ಸೊ ಹಾಗೆಲ್ಲ ಫೈನಲಾಗಿ ನೀಟಾಗಿ ಸೆಲೆಬ್ರೇಷನ್ ಅಂತೂ ಆಯಿತು. ನಾವು ಎಷ್ಟೊಂದು ದಿನ ಆದಮೇಲೆ ಈ ರೀತಿ ಫೀಲ್ ಮಾಡ್ಕೊಂಡಿದ್ದನ್ನು
ಮಿಸ್ ಮಾಡ್ಕೋತಾ ಇದ್ವಲ್ಲ. ಸೊ ಅದು ಕೂಡ ಕಂಪ್ಲೀಟ್ ಆಯಿತು, ಒಂಥರ ತುಂಬ ದಿನ ಆದಮೇಲೆ ಎಲ್ಲ ಸೇರಿಕೊಂಡು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಇವಾಗ ಎಲ್ಲರೂ ಒಂದೊಂದು ಸಾಂಗಿಗೆ ಸ್ಟೆಪ್ ಹಾಕ್ಬಿಡೋಣ. ಎಲ್ಲ ಒಟ್ಟಿಗೆ ಮಾಡಿದ್ದಾಯಿತು, ಎಲ್ಲರ ಜೊತೆ ಒಂದೊಂದು ಸ್ಟೆಪ್ ಹಾಕ್ತೀನಿ ಅತ್ತೆ ಅಂದ್ಬಿಟ್ಟು ಕರಣ್, ಬಿಂದುನ, ಲೇಖನನ, ನನ್ನನ್ನು ಎಲ್ಲ ಹಿಡಿದು ಡ್ಯಾನ್ಸ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ನಾದಿನಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಂಗೆ ಆಯ್ತಾ ಇಲ್ಲಪ್ಪ, ನನಗೆ ಸಾಕಾಯಿತು ಅಂತ. ನಮಗೆಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡಿ ಬೇಜಾರಾಗಿತ್ತು. ಅಷ್ಟರಲ್ಲಿ ಲೇಖನ, ಚಿಂಟು, ಅಭಿ, ಕರಣ್ ಅವ್ರು ಸ್ವಲ್ಪ ಜೋಶಲ್ಲಿದ್ದರು. ಸೊ ಅವರು ಅದಾದಮೇಲೆ ತುಂಬ ಮಸ್ತ್ ಎಂಜಾಯ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಖುಷಿಪಟ್ಟು ಅದಾದಮೇಲೆ ನಾವು ಸೆಲೆಬ್ರೇಷನ್ ಮುಗಿಸ್ಕೊಂಡು ಫೈನಲಾಗಿ ಮನೆಗೆ ಬಂದ್ವಿ. ಇನ್ನೇನೋ ಮಲ್ಕೊಳ್ಳೋ ಟೈಮ್ ಆಗಿತ್ತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವ್ರಿಗೆ ಫೋನ್ ಮಾಡ್ತಿದ್ವಿ, ಎಲ್ಲಿದ್ದೀರಿ, ಎಷ್ಟೊತ್ತಾಗುತ್ತೆ ಇನ್ನೂ ಬರೋದು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಮಲ್ಕೊಂಬಿಟ್ವಿ. ಅದಾದಮೇಲೆ ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದನ್ನೇ ಆ್ಯಕ್ಚುಲಿ ನೀವು ನಾನು ಹೇಳಿದೆ ಅಲ್ವಾ, ನನ್ನ ಗಂಡ ಮತ್ತು ನನ್ನ ಮೈದನ ನೈಟ್ ಒಂದು ಫ್ಯಾಮಿಲಿಗೆ ಬೇಕಾದವ್ರದ್ದು ಮದುವೆ ಇದೆ ಅಂತ ಹೇಳಿದೆ ನಿಮಗೆ. ಸೊ ಆ ಮದುವೆಗೆ ಇವರು ನೈಟ್ ಹೋಗಿರಲಿಲ್ಲ. ಸೊ ಇವಾಗ ಹಬ್ಬಿ ಮತ್ತು ಇವರು ಹೋಗ್ತಾಯಿದ್ದಾರೆ. ಇವ್ರು ಬಂದು ಬಿಂದುಗೆ ಸ್ವಂತ ಚಿಕ್ಕಮ್ಮನೇ ಆಗಬೇಕು, ಅಂದರೆ ಅವ್ರ ತಂದೆ ತಮ್ಮನ ಹೆಂಡ್ತಿನೇ ಆಗಬೇಕು. ಅಂದರೆ ನಮ್ಮ ನಾದಿನಿ ಬಾವನ ಮಗಳನ್ನೇ ನಮ್ಮ ಮೈದನ ಮದುವೆ ಮಾಡ್ಕೊಂಡಿರೋದು. ಸೊ ಹೀಗೆ. ಸೊ ಇವಾಗ ಮಗನ ಕರ್ಕೊಂಡವರು ಮದುವೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ. ಈಗ ಫೈನಲಾಗಿ ಮಾರ್ನಿಂಗ್ ಬಿಂದು ಮಟನ್ ತರಿಸಿದ್ಲು. ಮಟನ್ ಸಾರು ಮತ್ತು ಗೀ ರೈಸ್ ಮಾಡೋಣ, ಟಿಫನ್ಗೆ ಮಾಡಿಬಿಡೋಣ ಅಂತ ಹೇಳಿ. ಸೊ ನಾವು ಕೂಡ ಅಡುಗೆ ಎಲ್ಲ ರೆಡಿ ಆಯ್ತಾಯಿತ್ತು. ನಾನು ಕೂಡ ಹೆಲ್ಪ್ ಮಾಡಿದೆ. ಗೀ ರೈಸ್ ಎಲ್ಲ ಮಾಡಿದ್ದಾಯಿತು. ಬಿಂದು ಮಟನ್ ಸಾಂಬಾರು ಮಾಡಿದ್ಲು. ಅದಾದಮೇಲೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನು ನನ್ನ ಹಸ್ಬೆಂಡ್ ಮುದ್ದೆ ಕೇಳಿದರು. ಮಟನ್ ಸಾಂಬಾರಿಗೆ ಮುದ್ದೆ ಅವ್ರಿಗೆ ಕಾಂಬಿನೇಷನ್ ಸಖತ್ ಇಷ್ಟ. ನೀವು ಗೀ ರೈಸ್ ಏನಾದರೂ ತಿನ್ಕೊಳ್ರಪ್ಪ, ನನಗಂತೂ ನನಗೆ ಒಂದು ಮುದ್ದೆ ಮಾಡಿಕೊಟ್ಬಿಡಿ ಅಂತ ಅಂದ್ಬಿಟ್ಟು, ಆಯಿತು ಬಿಡ್ರಿ ಮುದ್ದೆ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಸಾಂಬಾರೆಲ್ಲ ಆಗಲಿ ಅಂತ ಬಿಂದುಗೇನೋ ಹೇಳ್ತಾ ಇದ್ದೆ. ನನಗೆ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ಆಯಿತು, ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾಯಿತು. ಗೀ ರೈಸ್ ರೆಡಿ ಆಗ್ತಾ ಇದೆ ನೋಡಿ. ಹಾಗೆ ಗೀ ರೈಸ್ಗೆ ಒಗ್ಗರಣೆ ಕೂಡ ಹಾಕ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಡುಗೆ ಕೂಡ ತುಂಬ ಚೆನ್ನಾಗಾಗಿತ್ತು. ನಮಗೂ ಆಲ್ರೆಡಿ ಏನಂದರೆ ಸ್ವಲ್ಪ ಗೀ ರೈಸ್ ಅಡುಗೆ ಮಟನ್ ಸಾಂಬಾರೆಲ್ಲ ಆಗೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಸಂಡೇ ಅಲ್ವಾ, ಎಲ್ಲ ಫ್ರೀಯಾಗಿರ್ತೀವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದು ಎಲ್ಲ ಅಡುಗೆ ಮಾಡ್ಕೊಂಡಿದ್ದು. ಆಮೇಲೆ ಹೊಟ್ಟೆ ಹಸಿತಾ ಇದೆ, ಫಸ್ಟು ಊಟ ಮಾಡಿಬಿಡೋಣ ಅಂತ ಹೇಳಿ ಎಲ್ರಿಗೂ ಊಟ ಹಾಕ್ಕೊಟ್ಬಿಟ್ಟು, ಬಿಂದು ಅವ್ರದ್ದು ಪ್ರಾವಿಷನ್ ಸ್ಟೋರ್ ಇದೆ. ಸೊ ಅವಳು ಹಸ್ಬೆಂಡ್ನ ಊಟ ಕಳಿಸ್ಬಿಟ್ಟು ಅವಳು ನಾನು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬಂದಮೇಲೆ ಒಟ್ಟಿಗೆ ಕುತ್ಕೊಂಡು ಇವಾಗ ಊಟ ಮಾಡ್ತಾ ಇದೀವಿ. ಸಾಂಬಾರು ಗೀ ರೈಸ್ ಎಲ್ಲ ಸೂಪರ್ ಆಗಿತ್ತು. ಸೊ ನಾನು ಹೇಳ್ದಂಗೆ ಎಲ್ಲ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಎಲ್ಲರನ್ನೂ. ಖುಷಿ ಆಯ್ತು. ನಮ್ಮ ಚಿಕ್ಕ ಮಾವ ಅವ್ರ ಮನೆಗೆ ಬಂದಿದ್ದೀನಿ. ನಮ್ಮ ಅತ್ತೆ ಮಾವ ಮದ್ವೆಗೆ ಹೊಟ್ಟೋಗಿದ್ದಾರೆ. ಇವಳು ನನ್ನ ಊರ್ಗಿತ್ತಿ ಸುಚಿತ್ರ. ನೋಡಿರ್ತೀರಾ ಇವ್ರ ಮದ್ವೆ ಬ್ಲಾಗ್ ಎಲ್ಲ ನಾನು ನಿಮ್ಗೆ ಶೇರ್ ಮಾಡಿದೆ. ಅಂದ್ರೆ ತುಂಬಾ ದಿನ ಆಗೋಯ್ತಲ್ವಾ ಮದ್ವೆಗೆ. ಎಷ್ಟು 4 ವರ್ಷ ಆಗೋಯ್ತಾ? ಮತ್ತೆ ಹೆಂಗ್ ನೆನ್ಪಿರುತ್ತೆ ಅಂದ್ರೆ ತುಂಬಾ ದಿನ ಆಯ್ತಲ್ಲ, ಹಂಗಾಗಿ ಅಷ್ಟು ನೆನ್ಪಿರಲ್ಲ. ಫ್ರೆಂಡ್ಸ್, ಊರಲ್ಲಿ ನಮ್ಮ ಚಿಕ್ಕ ಮಾವನ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಮಾತಾಡಿಸ್ಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಮೈಸೂರಿಗೆ ಹೊರಡಬೇಕು ಅಂತ ಹೊರಟ್ವಿ. ಹಾಗೆ ಬರ್ತಾ ಮಧ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ದೊಡ್ಡಮ್ಮನ ಮನೆ ಇದೆ ಅಲ್ವಾ, ಅಲ್ಲೂ ಹೋಗ್ಬಿಟ್ಟು ಅಲ್ಲೊಂದು 2 ನಿಮಿಷ ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಹಿಂಗಾಯಿತು ಅಂತ ಅಂದ್ಬಿಟ್ಟು ಸೊ ಮೈಸೂರಿಗೆ ರಿಟರ್ನ್ ಆದ್ವಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.